ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ. ತುಲಾ ರಾಶಿಯವರೇ, ಹುಷಾರಾಗಿರಿ. ಮಾರ್ಚ್ 13 ಮತ್ತು 17 ನಡುವೆ ಅಂದರೆ ಕಾಣದ ಅದೃಷ್ಟದ ದಾರಿ ತೆರೆದುಕೊಳ್ಳಬಹುದು. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಲ್ಲವೂ ಮೊದಲಿನಂತೆಯೇ ನಡೆಯುತ್ತಿದೆ ಎಂದು ನಾವು ಭಾವಿಸುವ ಸಮಯಗಳಿವೆ. ಆದರೆ ಸತ್ಯವೆಂದರೆ ಆ ಕ್ಷಣದಲ್ಲಿ ವಿಧಿ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲು ಸದ್ದಿಲ್ಲದೆ ತಯಾರಿ ನಡೆಸುತ್ತಿದೆ. ಮಾರ್ಚ್ 13 ಮತ್ತು 17 ನಡುವಿನ ಅವಧಿಯು ತುಲಾ ರಾಶಿಯವರಿಗೆ ಅತ್ಯಂತ ಚಿಹ್ನೆಗಳನ್ನು ಹೊಂದಿದೆ. ಅಂದರೆ ಕಠಿಣ ಪರಿಶ್ರಮ ಸಾಕಾಗುವುದಿಲ್ಲ ಎಂದು ನೀವು ಸ್ವಲ್ಪ ಸಮಯದವರೆಗೆ ಭಾವಿಸಿದ್ದರೆ ಬಹಳಷ್ಟು ನಡೆಯುತ್ತಿದೆ. ಆದರೆ ಫಲಿತಾಂಶಗಳು ನೀವು ನಿರೀಕ್ಷಿಸಿದಂತೆ ಇಲ್ಲ, ಅಥವಾ ನೀವು ಅಪೂರ್ಣ ಎಂದು ಭಾವಿಸುತ್ತಿದ್ದರೆ ಪರಿಸ್ಥಿತಿಗಳು ಕ್ರಮೇಣ ಬದಲಾಗಲು ಪ್ರಾರಂಭಿಸುತ್ತವೆ. ತುಲಾ ರಾಶಿಯ ಅಧಿಪತಿ ಶುಕ್ರನು ಪ್ರಸ್ತುತ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಲು ಶ್ರಮಿಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ನೀವು ದೀರ್ಘಕಾಲದವರೆಗೂ ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ವಿಷಯಗಳಿಗೆ ಪರಿಹಾರಗಳನ್ನು ಇದ್ದಕ್ಕಿದ್ದಂತೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ಜೀವನವು ನಮ್ಮನ್ನು ಸ್ವಲ್ಪ ಸಮಯ ಕಾಯುವಂತೆ ಮಾಡುತ್ತದೆ, ಆದರೆ ಸಮಯ ಬದಲಾದಾಗ ಆ ಕಾಯುವಿಕೆ ದೊಡ್ಡ ಸಂತೋಷವಾಗಿ ಬದಲಾಗುತ್ತದೆ. ಮಾರ್ಚ್ 9 ನಂತರ ಅನೇಕ ತುಲಾ ರಾಶಿಯವರು ತಮ್ಮ ಅದೃಷ್ಟದ ತಮ್ಮ ಕಡೆಗಿದೆ ಎಂದು ಭಾವಿಸಬಹುದು. ಕ್ರಮೇಣ ಅದು ಅವರನ್ನು ಬೆಂಬಲಿಸಲು ಪ್ರಾರಂಭಿಸುತ್ತದೆ. ಕೆಲವು ಜನರು ಇದ್ದಕ್ಕಿದ್ದಂತೆ ಹೊಸ ಅವಕಾಶವನ್ನು ಅನುಭವಿಸಬಹುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಮತ್ತು ಹೊಸ ಭರವಸೆಯನ್ನು ತರುವ ಯಾರಾದರೂ ಅವರ ಜೀವನವನ್ನು ಪ್ರವೇಶಿಸಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಕಾಲ ಬದಲಾದಾಗ ನಮ್ಮ ಮುಂದೆ ಅನೇಕ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಎಚ್ಚರಿಕೆಯಿಂದ ಯೋಚಿಸಿ. ಶಾಂತ ಮನಸ್ಸಿನಿಂದ ಹೆಜ್ಜೆ ಇಡುವುದು ಬುದ್ಧಿವಂತ. ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಕೂಡ ಒಳ್ಳೆಯ ಅವಕಾಶವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಈ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ನಿಮ್ಮ ನಿರ್ಧಾರಗಳಿಗೆ ಸ್ವಲ್ಪ ಗಮನ ಕೊಡಿ. ಇನ್ನೊಂದು ಪ್ರಮುಖ ವಿಷಯ, ಈ ಸಮಯದಲ್ಲಿ ಕೆಲವು ತುಲಾ ರಾಶಿಯವರು ಮರೆತು ಹೋಗಿದ್ದ ಹಳೆಯ ಆಸೆಯನ್ನು ಮತ್ತೆ ಹುಟ್ಟುಹಾಕುವ ಸಾಧ್ಯತೆ ಇದೆ ಮತ್ತು ಅದು ನಿಧಾನವಾಗಿ ಈಡೇರಿಸುತ್ತಾ ಸಾಗಬಹುದು. ಇದು ಜೀವನದಲ್ಲಿ ಎಲ್ಲವೂ ಸರಿಯಾದ ಸಮಯದಲ್ಲಿ ಬರುತ್ತದೆ ಎಂದು ನಿಮಗೆ ಅರಿತುಕೊಳ್ಳುವಂತೆ ಮಾಡುತ್ತದೆ. ಆದರೆ ಮುಂದುವರಿಯುವ ಮೊದಲು ಕಾಮೆಂಟ್ಗಳ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಪ್ರಾಮಾಣಿಕವಾಗಿ ಹೃದಯದಿಂದ ಬರೆಯಿರಿ ಮತ್ತು ವಿಡಿಯೋಗೆ ಪ್ರೀತಿಯ ಲೈಕ್ ನೀಡಿ. ಮೊದಲನೆಯ ವೃತ್ತಿ ಮತ್ತು ಗೌರವದಲ್ಲಿ ಹೊಸ ಆರಂಭ. ತುಲಾ ರಾಶಿಯವರ ಸ್ನೇಹಿತರೆ, ಮಾರ್ಚ್ 13ರಿಂದ 17 ನಡುವಿನ ಸಮಯವು ನಿಮ್ಮ ಕೆಲಸ ಮತ್ತು ವೃತ್ತಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಕ್ರಮೇಣವಾಗಿ ಫಲಪ್ರದವಾಗಿಸುತ್ತದೆ. ಇದು ಬದಲಾವಣೆಯನ್ನು ತೋರಿಸಬಹುದು. ಸ್ವಲ್ಪ ಸಮಯದವರೆಗೆ ನೀವು ಕಠಿಣ ಪರಿಶ್ರಮ ಮಾಡುತ್ತಿದ್ದೀರಿ, ಆದರೆ ಸರಿಯಾದ ಪ್ರತಿಫಲ ಸಿಗುತ್ತಿಲ್ಲ ಎಂದು ನೀವು ಭಾವಿಸಿದ್ದರೆ ಸಂದರ್ಭಗಳ ತಿರುವು ಪಡೆಯಬಹುದು. ಈ ಸಮಯದಲ್ಲಿ ನೀವು ಹೊಸ ಶಕ್ತಿಯನ್ನು ಅನುಭವಿಸುವಿರಿ. ನೀವು ಯಾವುದೋ ಕಾರಣಕ್ಕಾಗಿ ಮುಂದೂಡಿದ್ದ ಅಥವಾ ಸ್ಥಗಿತಗೊಂಡಿದ್ದ ಕೆಲಸಗಳು ನಿಧಾನವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತವೆ. ಅನೇಕ ತುಲಾ ರಾಶಿಯವರು ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು. ಈ ಜವಾಬ್ದಾರಿ ಮೊದಲಿಗೆ ಅಗಾಧವಾಗಿ ಕಾಣಬಹುದು, ಆದರೆ ಆ ಅವಕಾಶವು ದೀರ್ಘಕಾಲದಲ್ಲಿ ನಿಮ್ಮ ಖ್ಯಾತಿಯನ್ನು ಬಲಪಡಿಸಬಹುದು. ಕೆಲಸದಲ್ಲಿರುವ ನಿಮ್ಮ ಮೇಲಧಿಕಾರಿಗಳು ಗಮನಿಸುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಸಹ ಗಮನಿಸಬಹುದು. ಕೆಲವೊಮ್ಮೆ ಯಾರೂ ನೋಡುತ್ತಿಲ್ಲ ಎಂದು ಭಾವಿಸಿ ನಾವು ಸದ್ದಿಲ್ಲದೆ ಕೆಲಸ ಮಾಡುತ್ತೇವೆ. ಆದರೆ ಸತ್ಯವೆಂದರೆ ಸರಿಯಾದ ಸಮಯ ಬಂದಾಗ ಕಠಿಣ ಪರಿಶ್ರಮವೇ ನಿಮ್ಮನ್ನು ಮುಂದೆ ಕೊಂಡುಕೊಂಡು ಹೋಗುತ್ತದೆ. ನೀವು ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ, ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಬಗ್ಗೆ ಅಥವಾ ಹೊಸ ಯೋಜನೆಗಳನ್ನು ಕೆಲಸ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಮಾರ್ಚ್ 13 ನಂತರ ನಿಮಗೆ ಒಳ್ಳೆಯ ಸ್ಪಷ್ಟವಾದ ದಿಕ್ಕು ಸಿಗಲು ಪ್ರಾರಂಭಿಸುತ್ತದೆ. ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ ಎಂದು ಈ ಸಮಯವು ನಿಮಗೆ ಕಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಮಯವು ಇದನ್ನು ಅರಿತುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಯಶಸ್ಸು ಇದ್ದಕ್ಕಿದ್ದಂತೆ ಸಿಗುವುದಿಲ್ಲ, ಆದರೆ ನಿರಂತರವಾಗಿ ಮಾಡುವ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಗುರುತನ್ನು ರೂಪಿಸುತ್ತದೆ ಎಂದು. ಎರಡನೆಯದಾಗಿ, ಆರ್ಥಿಕ ಸ್ಥಿತಿಯಲ್ಲಿ ಕ್ರಮೇಣ ಸುಧಾರಣೆ. ತುಲಾ ರಾಶಿಯ ಜನರಿಗೆ ಮಾರ್ಚ್ 13ರಿಂದ ಮಾರ್ಚ್ 17 ನಡುವೆ ಹಣಕಾಸಿನ ವಿಷಯಗಳಲ್ಲಿ
ಕೆಲವು ಸಕಾರಾತ್ಮಕ ಲಕ್ಷಣಗಳನ್ನು ಕಾಣಬಹುದು. ಇಂದಿನ ದಿನಗಳಲ್ಲಿ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿದ್ದವು ಅಥವಾ ಹಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇದ್ದರೆ ಈಗ ನಿಧಾನವಾಗಿ ಸಮತೋಲನ ಸ್ಥಾಪಿಸಲು ಪ್ರಾರಂಭಿಸುತ್ತದೆ. ಕೆಲವು ಜನರು ಹಳೆಯ ಕೆಲಸ ಮತ್ತು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುವ ಸೂಚನೆಯನ್ನು ಪಡೆಯಬಹುದು. ಕೆಲವೊಮ್ಮೆ ನಾವು ಹಣ ಗಳಿಸಿದ ವಿಷಯವು ಸಹರ ಸಂಭವಿಸಬಹುದು. ನೀವು ಒಂದು ಸಲ ನಿರೀಕ್ಷಿಸದೇ ಇದ್ದದ್ದು ಇದ್ದಕ್ಕಿದ್ದಂತೆ ಲಾಭಾಂಶವನ್ನು ನೀಡಬಹುದು. ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಅಥವಾ ಯಾರಿಗಾದರೂ ಸಾಲ ಮಾಡಿದ್ದರೆ ಅದು ಮತ್ತೆ ಬರುವ ಸಾಲ ಕೊಟ್ಟಿದ್ದರೆ ಮತ್ತೆ ಬರುವ ಸಾಧ್ಯತೆ ಇರುತ್ತದೆ. ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಸ್ವಲ್ಪ ಉತ್ತಮವಾಗಿರಬಹುದು. ಹೊಸ ಕ್ಲೈಂಟ್ಸ್, ಹೊಸ ಸಂಪರ್ಕ ಅಥವಾ ಹೊಸ ಅವಕಾಶ ಹೊರಹೊಮ್ಮಬಹುದು. ಆದರೆ ಇಲ್ಲಿ ಒಂದು ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಹಣಕಾಸು ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸಿದಾಗ ಅನೇಕ ಜನರು ಉತ್ಸಾಹಿತರಾಗುತ್ತಾರೆ ಮತ್ತು ಅಜಾಗ್ರತೆಯಿಂದ ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಹಣದ ಸರಿಯಾದ ಬಳಕೆ ಮತ್ತು ಸ್ವಲ್ಪ ಉಳಿತಾಯ ನಿಮ್ಮನ್ನು ಭವಿಷ್ಯದಲ್ಲಿ ಮತ್ತಷ್ಟು ಸಹಾಯ ಮಾಡುತ್ತದೆ. ಅದು ನಿಮ್ಮನ್ನು ಬಲಪಡಿಸುತ್ತದೆ. ನೆನಪಿಡಿ, ಬುದ್ಧಿವಂತಿಕೆಯಿಂದ ನಿರ್ವಹಿಸಿದ ಹಣ ಮಾತ್ರ ದೀರ್ಘಕಾಲದವರೆಗೆ ಸಂತೋಷವನ್ನು ನೀಡುತ್ತದೆ. ಸಂಖ್ಯೆ 3, ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಭಾವನಾತ್ಮಕ ತಿಳುವಳಿಕೆ. ತುಲಾರಾಶಿಯವರಿಗೆ ಮಾರ್ಚ್ 13ರಿಂದ ಮಾರ್ಚ್ 17ರವರೆಗಿನ ಸಮಯವು ಸಂಬಂಧಗಳ ವಿಷಯದಲ್ಲೂ ಕೆಲವು ಹೊಸ ಭಾವನೆಗಳನ್ನು ತರಬಹುದು. ಸ್ವಲ್ಪ ಸಮಯದಿಂದ ಸ್ವಲ್ಪ ದೂರ ಆಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಜೀವನದ ಗಡಿಬಿಡಿಯಿಂದ ನಾವು ನಮ್ಮ ಸ್ವಂತ ಜನರಿಗೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಸಣ್ಣ ತಪ್ಪುಗಳಿಗೆ ಹೃದಯದಲ್ಲಿ ಸ್ಥಾನ ಪಡೆಯುತ್ತದೆ. ಆದರೆ ಈ ಸಮಯದಲ್ಲಿ ಮಾತನಾಡುವುದರಿಂದ ಹೃದಯದ ಭಾವನೆಗಳನ್ನು ಪರಿಹರಿಸಬಹುದು ಎಂದು ನೀವು ಭಾವಿಸುವಿರಿ. ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನೀವು ಸಂಬಂಧದ ಬಗ್ಗೆ ಗೊಂದಲದಲ್ಲಿದ್ದರೆ ಈ ಸಮಯವು ಸ್ಪಷ್ಟ ಉತ್ತರಗಳನ್ನು ತರಬಹುದು. ಕೆಲವು ಜನರು ಹೊಸ ವ್ಯಕ್ತಿಯ ಆಗಮನವನ್ನು ಅನುಭವಿಸಬಹುದು. ಅವರು ಕ್ರಮೇಣ ಅವರ ಜೀವನದ ಮುಖ್ಯ ಭಾಗವಾಗಬಹುದು. ಅವಿವಾಹಿತರಿಗೆ ಈ ಸಮಯವು ವಿಶೇಷ ಭೇಟಿಯನ್ನು ಸಹ ಸೂಚಿಸುತ್ತದೆ. ಈ ಭೇಟಿ ಇದ್ದಕ್ಕಿದ್ದಂತೆ ಸಂಭವಿಸಬಹುದು. ಕೆಲಸದ ಸಮಯದಲ್ಲಿ, ಪ್ರವಾಸದ ಸಮಯದಲ್ಲಿ ಅಥವಾ ಪರಿಚಯಸ್ಥರ ಮೂಲಕ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ಸಮಯದಲ್ಲಿ ನೀವು ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಬೇಕು. ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಆಲೋಚನೆಗಳನ್ನು ಕಳೆದುಕೊಳ್ಳುತ್ತೇವೆ. ಭಯ ಮತ್ತು ಹಿಂಜರಿಕೆಯಿಂದ ನಾವು ನಮ್ಮ ಒಳ್ಳೆಯ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಜೀವನವು ನಮಗೆ ನಿಜವಾದ ಸಂಬಂಧಗಳು, ನಂಬಿಕೆ, ತಿಳುವಳಿಕೆ ಮತ್ತು ಸತ್ಯ ಇರುವಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ ಎಂದು ಕಲಿಸುತ್ತದೆ ಮತ್ತು ಈ ಸಮಯವು ನಿಮಗೆ ಆ ಸತ್ಯವನ್ನು ಅರಿತುಕೊಳ್ಳುವ ಸಾಧ್ಯತೆ ಇದೆ. ನಂಬರ್ 4, ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷದ ವಾತಾವರಣ. ತುಲಾರಾಶಿ ಸ್ನೇಹಿತರೆ, ಮಾರ್ಚ್ 13ರಿಂದ 17ರ ನಡುವಿನ ಸಮಯವು ಕುಟುಂಬ ವಿಷಯಗಳಲ್ಲಿ ತುಂಬ ವಿಶ್ರಾಂತಿ ತರಬಹುದು. ಚಿಕ್ಕ ವಿಷಯಗಳಿಂದ ನೀವು ಸ್ವಲ್ಪ ಸಮಯದಿಂದ ಮನೆಯ ವಾತಾವರಣದಲ್ಲಿ ಸ್ವಲ್ಪ ದೂರ, ಮೌನ ಮತ್ತು ಉತ್ತೇಜನವನ್ನು ಅನುಭವಿಸಿದ್ದರೆ ಈಗ ಅದು ನಿಧಾನವಾಗಿ ದೂರವಾಗುತ್ತದೆ. ಪರಿಸ್ಥಿತಿಗಳು ಬದಲಾಗಲು ಪ್ರಾರಂಭಿಸಬಹುದು. ಕೆಲವೊಮ್ಮೆ ಜೀವನದ ಗಡಿಬಿಡಿಯಿಂದ ನಾವು ನಮ್ಮ ಪ್ರೀತಿಯವರಿಗೆ ಸಮಯ ನೀಡಲು ವಿಫಲರಾಗುತ್ತೇವೆ ಮತ್ತು ಸಂಬಂಧಗಳು ಅಜಾಗ್ರತೆಯಿಂದ ಸ್ವಲ್ಪ ತಣ್ಣಗಾಗುತ್ತದೆ. ಹಾಗಾದರೂ ಸಮಯದಲ್ಲಿ ನೀವು ಕುಟುಂಬ ಸದಸ್ಯರ ಮಧ್ಯೆ ಹೊಸ ಆತ್ಮೀಯತೆಯನ್ನು ಅನುಭವಿಸುವಿರಿ. ಸಂಭಾಷಣೆಗಳು ಮೊದಲಿನಂತೆ ಹೆಚ್ಚು ಮುಕ್ತವಾಗಿರುತ್ತವೆ ಮತ್ತು ಆಲೋಚನೆಗಳು ಸುಲಭವಾಗಿ ಹಂಚಿಕೊಳ್ಳಲಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಪೋಷಕರ ಆಶೀರ್ವಾದಗಳು ನಿಮಗೆ ಬಹಳ ಮುಖ್ಯವಾಗಿರಬಹುದು. ಅವರ ಸಲಹೆ ಅಥವಾ ಬೆಂಬಲ ಬಹಳ ಕಾಲದಿಂದ ಬಾಕಿ ಇದ್ದ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡಬಹುದು. ಈ ಸಮಯದಲ್ಲಿ ಕೆಲವು ತುಲಾರಾಶಿಯವರು ತಮ್ಮ ಮನೆಗಳಲ್ಲಿ ಹೊಸ ಆಗಮನವನ್ನು ಅನುಭವಿಸಬಹುದು. ಧಾರ್ಮಿಕ ಕಾರ್ಯಕ್ರಮ, ಪೂಜೆ ಅಥವಾ ಚಿಕ್ಕ ಕುಟುಂಬ ಸಮಾವೇಶವೂ ಇರಬಹುದು. ಇಂತಹ ವಾತಾವರಣವು ಮನೆಯ ವಾತಾವರಣವನ್ನು ಇನ್ನಷ್ಟು ಸಕಾರಾತ್ಮಕವಾಗಿಸುತ್ತದೆ ಮತ್ತು ಎಲ್ಲರಿಗೂ ಶಾಂತಿಯ ಭಾವನೆಯು ಅನುಭವವಾಗುತ್ತದೆ. ಈ ಸಮಯವು ಜೀವನದಲ್ಲಿ ನಿಜವಾದ ಸಂತೋಷ, ಹಣ ಅಥವಾ ಸಾಧನೆಗಳಲ್ಲಿ ಮಾತ್ರವಲ್ಲ, ನಿಮ್ಮ ಪ್ರೀತಿಯವರೊಂದಿಗೆ ಕುಳಿತು ನಗುವುದು ಮತ್ತು ಮಾತನಾಡುವುದು ಮತ್ತು ಅವರ ಪ್ರೀತಿಯನ್ನು ಅನುಭವಿಸುವುದರಲ್ಲಿದೆ ಎಂದು ಆ ಸಂಬಂಧಗಳು ಜೀವನವನ್ನು ನಿಜವಾಗಲೂ ಸುಂದರವಾಗಿಸುತ್ತವೆ. ನಂಬರ್ 5, ಅದೃಷ್ಟ ಕ್ರಮೇಣ ನಿಮಗೆ ಅನುಕೂಲವಾಗುತ್ತದೆ. ತುಲಾ ರಾಶಿಯವರಿಗೆ ಮಾರ್ಚ್ 13ರಿಂದ 17ರವರೆಗಿನ ಅವಧಿಯು ನಿಮ್ಮ ಪ್ರಯತ್ನಗಳಿಗೆ ಈಗ ಪ್ರತಿಫಲ ನೀಡುವುದಿಲ್ಲ ಎಂದು ಸೂಚಿಸುತ್ತದೆ. ಫಲಿತಾಂಶಗಳು ನಿಧಾನವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ನೀವು ಹಿಂದೆ ಕಠಿಣ ಪರಿಶ್ರಮ ಮಾಡಿದ್ದರೆ, ತಾಳ್ಮೆಯನ್ನು ಕಾಯ್ದುಕೊಂಡಿದ್ದರೆ ಮತ್ತು ಬಿಟ್ಟುಕೊಡದೆ ಮುಂದುವರಿದಿದ್ದರೆ ಈಗ ಸಂದರ್ಭಗಳು ನಿಮ್ಮ ಪರವಾಗಿ ತಿರುವು ಪಡೆಯಬಹುದು. ಕೆಲವೊಮ್ಮೆ ತಮ್ಮ ಪ್ರಯತ್ನಗಳು ಯಾವುದೇ ಪರಿಣಾಮ ಬೀರುತ್ತಿಲ್ಲ ಎಂದು ನಮಗೆ ಅನಿಸಬಹುದು, ಆದರೆ ಸತ್ಯವೆಂದರೆ ಪ್ರತಿಯೊಂದು ಪ್ರಯತ್ನವೂ ಪರಿಣಾಮ ಬೀರುತ್ತವೆ ಮತ್ತು ಸರಿಯಾದ ಸಮಯ ಬಂದಾಗ ಆ ಪ್ರಯತ್ನಗಳೇ ಇದ್ದಕ್ಕಿದ್ದಂತೆ ಯಶಸ್ಸಿನ ಹಾದಿಯನ್ನು ತೆರೆಯುತ್ತವೆ. ಈ ಸಮಯದಲ್ಲಿ ನಿಮ್ಮ ಭವಿಷ್ಯಕ್ಕೆ ಹೊಸ ದಿಕ್ಕನ್ನು ನೀಡಬಹುದಾದ ಅವಕಾಶವನ್ನು ನೀವು ಎದುರಿಸಬಹುದು. ಈ ಅವಕಾಶ ಕೆಲಸಕ್ಕೆ ಸಂಬಂಧಿಸಿದ ಅಥವಾ ಹೊಸ ಸಂಪರ್ಕದ ರೂಪದಲ್ಲಿ ಬರಬಹುದು. ಅದು ಪ್ರಭಾವಿ ವ್ಯಕ್ತಿಯೊಂದಿಗೆ
ಭೇಟಿಯ ರೂಪದಲ್ಲೂ ಇರಬಹುದು. ಕೆಲವು ತುಲಾ ರಾಶಿಯವರಿಗೆ ಅವರು ಬಹಳ ದಿನಗಳಿಂದ ಪೂರೈಸಲು ಬಯಸಿದ್ದ ಕನಸು ಮನಸ್ಸು ನಿಧಾನವಾಗಿ ನನಸಾಗಲು ಪ್ರಾರಂಭಿಸಬಹುದು. ಈ ಕ್ಷಣದಲ್ಲಿ ನಿಮ್ಮ ಪ್ರಾರ್ಥನೆಗಳು ಮತ್ತು ಕಠಿಣ ಪರಿಶ್ರಮ ವ್ಯರ್ಥವಾಗದೆ ಇನ್ನೊಂದು ವಿಷಯಕ್ಕೆ ಸ್ವಲ್ಪ ಗಮನ ಬೇಕಾಗಬಹುದು. ಈ ಸಮಯವು ನಿಮ್ಮ ಮುಂದೆ ಒಂದು ರೀತಿಯಲ್ಲಿ ಮತ್ತು ನಿಮ್ಮ ಬೆನ್ನ ಹಿಂದೆ ಇನ್ನೊಂದು ರೀತಿಯಲ್ಲಿ ವರ್ತಿಸುತ್ತಿರುವ ಯಾರೊಬ್ಬರ ನಿಜವಾದ ಆಲೋಚನೆಯನ್ನು ಬಹಿರಂಗಪಡಿಸಬಹುದು. ಕೆಲವೊಮ್ಮೆ ನಿಮಗೆ ಹೊರಗೆ ತುಂಬ ಹತ್ತಿರವಾಗಿ ಕಾಣುವ ಜನರನ್ನು ನೀವು ಎದುರಿಸುತ್ತೀರಿ, ಆದರೆ ಆಳವಾಗಿ ಅವರು ನಿಮ್ಮ ಯಶಸ್ಸು ಅಥವಾ ಸಂತೋಷವನ್ನು ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ಈ ಬಾರಿ ಅಂತಹ ಸತ್ಯವು ಕ್ರಮೇಣ ಸ್ಪಷ್ಟವಾಗಬಹುದು. ಆರಂಭದಲ್ಲಿ ಅದು ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು ಅಥವಾ ನಿಮಗೆ ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು, ಆದರೆ ನೀವು ಆಳವಾಗಿ ನೋಡಿದರೆ ಆ ಸತ್ಯವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಯಾಕೆಂದರೆ ಇದು ಯಾರನ್ನು ನಂಬಬೇಕು ಮತ್ತು ಯಾರಿಂದ ಸಮತೋಲಿತ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡುತ್ತದೆ. ಈ ಅನುಭವವು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ನಿಮ್ಮನ್ನು ಬುದ್ಧಿವಂತ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತದೆ. ಮತ್ತು ಈ ಅನುಭವ ಮಾಡುತ್ತದೆ. ಜನರನ್ನು ನಿರ್ಧರಿಸುವಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಉತ್ತಮ ಭಾಗವೆಂದರೆ ಈ ಸಮಯ ಯಾವುದೋ ಒಂದು ಅದೃಷ್ಟ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಿದೆ ಮತ್ತು ಪ್ರತಿಕೂಲ ಸಂದರ್ಭಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ ಎಂಬಂತೆ ನಿಮ್ಮೊಳಗೆ ವಿಚಿತ್ರವಾದ ಆತ್ಮವಿಶ್ವಾಸದ ಭಾವನೆಯನ್ನು ನೀವು ಅನುಭವಿಸುವಿರಿ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಶಾಂತವಾಗಿರಿ ಮತ್ತು ಸಂದರ್ಭಗಳ ಅರ್ಥ ಮಾಡಿಕೊಳ್ಳಿ, ಯಾಕೆಂದರೆ ಕೆಲವೊಮ್ಮೆ ಜೀವನದ ನಮಗೆ ಸತ್ಯವನ್ನು ತೋರಿಸುತ್ತವೆ. ಇದು ನಮ್ಮ ಭವಿಷ್ಯದ ಹಾದಿಯನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ ಹೇಗೆ ನಿರ್ಧರಿಸಬೇಕು ಎಂಬುದನ್ನು ತಿಳಿಸುತ್ತದೆ. ಸ್ನೇಹಿತರೆ, ತುಲಾ ರಾಶಿಯವರ ಈ ಮಾರ್ಚ್ ತಿಂಗಳ ಭವಿಷ್ಯ ತುಂಬ ಶುಭ ಫಲವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಗುರು ರಾಘವೇಂದ್ರಾಯ ನಮಃ ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರ ಹೆಸರನ್ನು ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು. ಪ್ರತಿಯೊಬ್ಬರ ತುಲಾರಾಶಿಯವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ವಿಷಯ ತಿಳಿಯಲಿ. ಎಲ್ಲರೂ ತಮ್ಮ ಜೀವನವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.